ಕರ್ವಾಲ ಕೃತಿಯನ್ನು ನೀವು ಸಿನಿಮಾ ಮಾಡಬೇಕು ಅಂತ ಅನ್ಕೋತೀರಿ. ಒಂದು ಪತ್ರನ ಕೂಡ ನೀವು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬರೀತೀರಿ. ಅವರಿಂದ ಒಂದು ಪತ್ರ ಕೂಡ ರಿಪೀಟ್ ಆಗುತ್ತೆ. ಅಲ್ಲಪ್ಪ, ನನಗೆ ನಿನ್ಗೆ ಎಷ್ಟು ಸರಿ ಬಂದಿದ್ಯಾ, ನೋಡಿದ್ಯಾ, ಪತ್ರಿಕೆ ಆಫೀಸಲ್ಲಿ ಸಿಗ್ತೀಯಾ, ನನ್ನನ್ನು ನೇರವಾಗಿ ಕೇಳೋದ್ಬಿಟ್ಟು ಶಿಫಾರಸ್ ಮೇಡ್ ಮಾಡ್ಕೊಂಡ್ ಬರ್ತಿದ್ಯಾ ನೀನು? ಅದೇನು ಅಗತ್ಯ ಇಲ್ಲ. ಬಾ, ಚಿತ್ರವನ್ನ ಶ್ರೀಮಂತವಾಗಿ ಜನ ನೋಡೋ ಹಂಗೆ ಮಾಡು. ನನಗೊಂದ್ಸರಿ ಏನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನೀನು ಮುಂದುವರಿಬೋದು. ಯಾವುದೇ ಕಾರಣಕ್ಕೆ ನಾನು ಮೂಗು ತೂರ್ಸಲ್ಲ. ಚೌಕಾಶಿ ಮಾಡೋದಾದ್ರೂ ಬರದೇ ಬೇಡ. ಕೊಡೋಕ್ಕೆ ನಿಮಗೆ ದುಡ್ಡೇ ಇಲ್ಲ ಅಂದ್ರೆ ಏನೂ ಕೊಡಬೇಡ, ತಗೊಂಡು ಹೋಗು. ವಿಜಯ್ ಅಂತ ಒಬ್ರು ಡೈರೆಕ್ಟರ್, ಪಾಪ, ಗಂಧದ ಗುಡಿ, ಮಯೂರ, ಆ ನಿರ್ದೇಶಕರು ಜನಕ್ಕೆ ಮರ್ತೇ ಹೋಗಿತ್ತು. ಎಂತೆಂಥ ಫಿಲ್ಮ್ಸ್ ಮಾಡಿದ್ರು. ವೀಲ್ ಚೇರಲ್ಲಿ ಬಂದರು ಕಾರ್ಯಕ್ರಮಕ್ಕೆ. ಸುಮ್ಮನೆ ಭಾರೀ ನಟಿಯರನ್ನು ಕರೆಸ್ಬಿಟ್ಟು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೊಡೋದು ಯಾವುದೂ ಮಾಡದೆ ಹೆಸರಾಂತ ನಿರ್ದೇಶಕರು. ನಮ್ದೇ ಕಲಾವಿದರು ಅನಂತನಾಗ್. ಇಲ್ಲ, ಅದಕ್ಕೆಲ್ಲ ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ. ವಾರ್ತಾ ಇಲಾಖೆ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಇರುತ್ತೆ ಅಕಾಡೆಮಿ. ಕರ್ವಾಲ ಸಿನಿಮಾ, ಕರ್ವಾಲ ಕೃತಿಯನ್ನು ನೀವು ಸಿನಿಮಾ ಮಾಡಬೇಕು ಅಂತ ಅನ್ಕೋತೀರಿ. ಒಂದು ಪತ್ರನ ಕೂಡ ನೀವು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬರೀತೀರಿ. ಅವರಿಂದ ಒಂದು ಪತ್ರ ಕೂಡ ರಿಪೀಟ್ ಆಗುತ್ತೆ. ಆ ಬಗ್ಗೆ ತೇಜಸ್ವಿ ಅವರು, ಲಂಕೇಶ್ ಅವರು ಜೊತೆಗೆ ನನಗೆ ಬಹಳ ಒಡನಾಟ ಇತ್ತು ಮುಂಚೆಯಿಂದ. ಹೌದು. ಆಗ ಅವರು ಕಾದಂಬರಿ ಕೊಡಲ್ಲ, ಸ್ಟ್ರಿಕ್ಟು ತುಂಬ ಇತ್ಯಾದಿಯಾಗಿ ಏನೋ ಒಂದು ಥರದ ಸುದ್ದಿಗಳಿತ್ತು. ಅವ್ರ ಜೊತೆ ಕೇಳಕ್ಕೆ ಮುಜುಗರ ಆಗುವಂಥದ್ದು. ಹಾಗಾಗಿ ನಾನು ರಾಮದಾಸ್ ಅವ್ರಿಗೆ, ಶ್ರೀರಾಮ್ ಅವ್ರಿಗೆಲ್ಲ ಒಂದು ಮಾತು ಹೇಳಿ ನಾನು ಅದನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಹೀಗೆ ಶಿಫಾರಸು ಬಳಸಿದ್ದೆ. ಅದಕ್ಕೆ ಅವರು ಛೇಡಿಸಿ ಒಂದು ಕಾಗದ ಬರೆದಿದ್ರು. ಅಲ್ಲಪ್ಪ, ನನಗೆ ನಿನ್ಗೆ ಎಷ್ಟು ಸರಿ ಬಂದಿದ್ಯಾ, ನೋಡಿದ್ಯಾ, ಪತ್ರಿಕೆ ಆಫೀಸಲ್ಲಿ ಸಿಗ್ತೀಯಾ, ನನ್ನನ್ನು ನೇರವಾಗಿ ಕೇಳೋದ್ಬಿಟ್ಟು ಶಿಫಾರಸ್ ಮೇಡ್ ಮಾಡ್ಕೊಂಡ್ ಬರ್ತಿದ್ಯಾ ನೀನು? ಅದೇನು ಅಗತ್ಯ ಇಲ್ಲ. ಬಾ. ಆಮೇಲೆ ಚಿತ್ರವನ್ನ ಶ್ರೀಮಂತವಾಗಿ ಜನ ನೋಡೋ ಹಂಗೆ ಮಾಡು. ನನಗೊಂದ್ಸರಿ ಏನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನೀನು ಮುಂದುವರಿಬೋದು. ಯಾವುದೇ ಕಾರಣಕ್ಕೆ ನಾನು ಮೂಗು ತೂರ್ಸಲ್ಲ. ನೀವೆಲ್ಲ ಮಣಿರತ್ನಂ ಥರದ ನಿರ್ದೇಶಕರನ್ನ ಮಾದರಿಯಾಗಿ ಇಟ್ಕೋಬೇಕು. ರಂಜನೆ ಇರಬೇಕು ಅದರಲ್ಲಿ. ವಿಷುವಲ್ ಅದ್ಭುತವಾಗಿ ಸಿನಿಮಾ ಮೂಡಿ ಬರಬೇಕು. ಆರ್ಟ್ ಫಿಲ್ಮ್ ಹೆಸರಲ್ಲಿ ಬೋರ್ ಆಗಂಗೆ ಮಾಡೋದು, ಟೆಕ್ನಿಕಲಿ ವೀಕ್ ಆಗಿ ಮಾಡೋದು ನೋಡೋಕ್ಕೆ ಸಾಧ್ಯ ಇರಲ್ಲ. ಆದರೆ ಕಂಟೆಂಟ್ ತುಂಬ ಚೆನ್ನಾಗಿದೆ, ತೇಜಸ್ವಿ ಅವರ ಕಥೆ ಆಧಾರಿತ, ನೋಡೋಕ್ಕೆ ಒಬ್ರು ಬರಲ್ಲ. ಹಂಗೆ ಆಗಬಾರ್ದು. ಆ ಥರ ಮಾಡೋದಾದರೆ ಬಾ, ನಾನು ಈ ಕಾದಂಬರಿಗಳಿಗೆ ಇಷ್ಟಿಷ್ಟು ತಗೊಂಡಿದ್ದೀನಿ, ಇಲ್ಲಿ ಬಂದು ಚೌಕಾಶಿ ಮಾಡಬೇಡ. ಚೌಕಾಶಿ ಮಾಡೋದಾದ್ರೂ ಬರದೇ ಬೇಡ. ಕೊಡೋಕ್ಕೆ ನಿಮಗೆ ದುಡ್ಡೇ ಇಲ್ಲ ಅಂದ್ರೆ ಏನೂ ಕೊಡಬೇಡ, ತಗೊಂಡು ಹೋಗು. ಸಿನಿಮಾಕ್ಕೆ ನೀವು ಬಂಡವಾಳ ಹಾಕೋದ್ರಿಂದ ಇದಕ್ಕೂ ಒಂದು ಬಂಡವಾಳ ಹಾಕಿ ಬಹಳ ಪ್ರಾಕ್ಟಿಕಲ್ ಆಗಿ ಬರೆದಿದ್ರು. ಆ ಕಾಗದ ಇನ್ನೂ ಇದೆ ನನ್ನ ಹತ್ರ. ಯಾವುದೋ ಮೊನ್ನೆ ಇದರಲ್ಲಿ ಆ ಕಾಗದ ತೋರಿಸ್ತಾ ಹೇಳ್ತಾ ಇದ್ರಿ. ಸೊ ಅದಾಗಲಿಲ್ಲ ಕರ್ವಾಲ ಮಾಡಲಿಕ್ಕೆ. ಆಮೇಲೆ ಅವರ ಬೇರೆ ಕಾದಂಬರಿಗಳನ್ನು ಬೇರೆ ಬೇರೆ ನಿರ್ದೇಶಕಿಯರಿಗೆ ನಾನೇ ಕರ್ಕೊಂಡು ಹೋಗಿ ಕೊಡಿಸ್ದೆ. ರಾಜೇಶ್ವರಿ ಮೇಡಮ್ ಅವ್ರ ಹತ್ರ. ನನಗಿನ್ನೂ ಅದನ್ನು ಮಾಡೋ ಅವಕಾಶ ಬರಲಿಲ್ಲ. ಯಾಕೆಂದರೆ ಚಿದಂಬರ ರಹಸ್ಯ ಮಾಡಬೇಕಾಗಿತ್ತು, ಬೇರೆ ಯಾರೋ ತಗೊಂಡ್ರು. ಕರ್ವಾಲೋ ಬೇರೆ ಯಾರ ಹತ್ರನೋ ರೈಟ್ಸ್ ಇತ್ತು. ಬಹುಶಃ ಎಲ್ಲ ಕಾದಂಬರಿಗಳ ಹಕ್ಕುಗಳು ಬಹುಶಃ ಮತ್ತೆ ಮರಳಿ ಅವ್ರಿಗೆ ಹೋಗಿದೆ, ಯಾರೂ ಮಾಡಿಲ್ಲ. ಮಾಡೋ ಯೋಚನೆ ತುಂಬ ನಿರ್ದೇಶಕರಲ್ಲಿ ಚರ್ಚೆ ಆಯಿತು. ಅದೇನು ಕಾರಣ ಗೊತ್ತಿಲ್ಲ. ಚಿದಂಬರ ರಹಸ್ಯ ನಿಂತು ಹೋಯ್ತು, ಜುಗಾರಿ ಕ್ರಾಸ್, ಕರ್ವಾಲೋ ಯಾವುದೂ ಆಗಲಿಲ್ಲ, ಫಿಲ್ಮ್ ಆಗಲಿಲ್ಲ. ಆದರೆ ಅವುಗಳು ಆಗೋ ಪ್ರಯತ್ನ ಆಗಿ ನಿಂತು. ಮೊನ್ನೆ ನನಗೆ ಸುಷ್ಮಿತಾ ತೇಜಸ್ವಿಯವರ ಮಗಳು ಒಂದು ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ಹಾಗೆ ಹೇಳಿದರು, ಇಲ್ಲ ಅಂಕಲ್, ಎಲ್ಲ ಕಥೆಗಳು ನಮ್ಮ ಹತ್ರನೇ ಇದ್ದಾವೆ, ಆಗಿಲ್ಲ ಯಾವುದು ಅಂತ ಹೇಳಿದರು. ತುಂಬ ಕಷ್ಟ ಅದು ಮಾಡಬೇಕಾದ್ರೆ. ತುಂಬ ದುಡ್ಡು ಬೇಕು, ಶ್ರದ್ಧೆ ಬೇಕು. ಕರೆಕ್ಟ್ ಸರ್. ನೋಡೋಣ, ಲೆಟ್ಸ್ ಸಿ. ಎಸ್ ಸರ್. ಕೊನೆಯದಾಗಿ ಹೇಳೋದಾದರೆ, ಈಗ ಅಕಾಡೆಮಿ ಅಧ್ಯಕ್ಷರಾಗಿದ್ದವರು ನೀವು, ನಿಮ್ಮ ಅಕಾಡೆಮಿ ಅಧ್ಯಕ್ಷರಾದ ಅವಧಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರಿ. ವೆರಿ ಹ್ಯಾಪಿ ಅಬೌಟ್. ಎಸ್ ಸರ್. ಅದ್ರ ಬಗ್ಗೆ ನಾನು ಹೇಳೋದಾದರೆ, ಇನ್ನೇನಾದರೂ ಇತ್ತ ಸಣ್ಣ ಪುಟ್ಟ ಕೆಲಸ ಮಾಡೋಂಥದ್ದು? ನನಗೆ ಮಾಡಿದ ಕೆಲಸಗಳು ಮುಖ್ಯವಾಗಿ ಅತಿ ಕಡಿಮೆ ಬಜೆಟಲ್ಲಿ ಚಿತ್ರೋತ್ಸವವನ್ನು ಮಾಡಿದೆ. ಅತಿ ಕಡಿಮೆ ಬಜೆಟ್ನಲ್ಲಿ, ಸುಮ್ಮನೆ ಆ ಹೆಸರಲ್ಲಿ ಸುಮ್ಮನೆ ಧಾಮ್ ಧೂಮ್ ನಡೀತಾ ಇತ್ತು. ಈಗೆಲ್ಲ ಡಬಲ್ ಡಿಜಿಟ್ ಚಿತ್ರೋತ್ಸವ ನಡೀತಾ ಇದೆ. ಎಸ್ ಸರ್. ಎಕ್ಸ್ಪೆಂಡಿಚರ್ಸ್ ಬೇರೆ ಯಾರನ್ನ ನಾನು ಉಲ್ಲೇಖ ಮಾಡಲ್ಲ. ನಾನು ಸರ್ಕಾರಿ ದುಡ್ಡು, ಸರ್ಕಾರಿ ಜನರ ಹಣ ಬ್ಯಾಂಕ್ವೆಟ್ ಹಾಲಲ್ಲೇ ಆಗಬೇಕು ಅಂತ ಹೇಳಿ ಅದನ್ನ ಒಂದು ಪಂಚತಾರ ಹೋಟೆಲ್ನ ಸಂಸ್ಕೃತಿಯಿಂದ ಹೊರಗೆ ತಂದ್ರಿ.
ಬಟ್ ಫಿಲ್ಮ್ಸ್ಗಳು ಸೆಲೆಕ್ಟ್ ಆಗಿದ್ದ ಫಿಲ್ಮ್ಸ್ಗಳು ಇಂಟರ್ನ್ಯಾಷನಲ್ ಫಿಲ್ಮ್ಸು ತುಂಬ ಒಳ್ಳೊಳ್ಳೆ ಫಿಲ್ಮ್ಸು, ಹೌದು. ಫಿಲ್ಮ್ ಮೇಕರ್ಸ್ ಕರೆಸಿದ್ವಿ. ನಿಮ್ಮ ಅವಧಿಯಲ್ಲಿ ನೋಡಿ ಅದು ಒಂದಾಯ್ತು. ಆಮೇಲೆ ಬೆಳ್ಳಿ ಹೆಜ್ಜೆನಲ್ಲಿ ತುಂಬ ಅಜ್ಞಾತವಾಗಿ ಕಳೆದು ಹೋಗಿದ್ದಂಥ ಅನೇಕರಿಗೆ ಅವರಿಗೆ ಕರೆದು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಮಾಡಿದ್ವಿ. ವಿಜಯ್ ಅಂತ ಒಬ್ರು ಡೈರೆಕ್ಟರ್ ಪಾಪ, ಈ ಗಂಧದ ಗುಡಿ, ಮಯೂರ, ಆ ನಿರ್ದೇಶಕರು ಜನಕ್ಕೆ ಮರ್ತೇ ಹೋಗಿತ್ತು. ಎಂತೆಂಥ ಫಿಲ್ಮ್ಸ್ ಮಾಡಿದವರು ವೀಲ್ ಚೇರಲ್ಲಿ ಬಂದರು ಕಾರ್ಯಕ್ರಮಕ್ಕೆ. ಅವ್ರ ಇಡೀ ಕುಟುಂಬ, ಅವ್ರಿಗೆ ಆಲ್ಝೈಮರ್ ಶುರುವಾಗ್ಬಿಟ್ಟಿತ್ತು. ಅವ್ರಿಗೆ ಏನಾಗ್ತಿದೆ ಗೊತ್ತಿಲ್ಲ, ಅಂಥ ದೊಡ್ಡ ನಿರ್ದೇಶಕ. ಅವ್ರಿಗೆ ಸನ್ಮಾನ ಮಾಡಿದ್ವಿ. ಆ ಥರ ಕರ್ನಾಟಕದ ಬೆಂಗಳೂರಿಂದ ಹೊರಗಿದ್ದಂಥ ಲೇಖಕರುಗಳು, BL ವೇಣು ಅವ್ರ ಸಂಭಾಷಣೆ, ಚಿತ್ರದುರ್ಗಕ್ಕೆ ಹೋದೆ, ಮಂಗಳೂರಿನಲ್ಲಿ ರಿಚರ್ಡ್ ಕ್ಯಾಸ್ಟ್ಲಿನೋ ಅಂತ ಬಾದಾಮಿ ಹೌಸಲ್ಲಿ ಎಲ್ಲ ಆದಷ್ಟು ನಾನು. ಆಮೇಲೆ ಪ್ರಾದೇಶಿಕ ಚಿತ್ರೋತ್ಸವ ಮಾಡಿದೆ, ಕೊಡವ ಭಾಷೆದು ತುಳುನಲ್ಲಿ ನೋಡಿ. ಅಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಮಂಗಳೂರು, ಮೈಸೂರಲ್ಲಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಯಿತು. ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಚಿತ್ರೋತ್ಸವ ಆಯಿತು. ಇದಕ್ಕಿಂತ ಮುಖ್ಯವಾದ ಒಂದು ಮಾತು ಹೇಳಬೇಕು, ಇದು ಹೆಚ್ಚುಗಾರಿಕೆಗೆ ಹೇಳೋದಲ್ಲ, ಮಾಡಬೇಕಾಗಿದ್ದು ಸುಮಾರು 100 ಜನ ತಂತ್ರಜ್ಞರು, 100, 1 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಕೊಡೋದಕ್ಕೆ ಒಂದು ಸ್ಕೀಮ್ ಇತ್ತು. ಅದನ್ನ ಆ ಕಡತ ಧೂಳು ಹಿಡಿದು ಕೂತಿತ್ತು. ತುಂಬ ವೈದ್ಯಕೀಯ ತುರ್ತಿರೋರು, ವಯಸ್ಸಾದವರಿಗೆ ಕೊಡುವಂಥ ಒಂದು, ಅದನ್ನು ನಾನಾ ಕಾರಣ ಇಟ್ಕೊಂಡ್ಬಿಟ್ಟಿದ್ದು. ನಾನು ಪ್ರತಿಯೊಬ್ಬರನ್ನು ಕರೆಸಿ 1 ಲಕ್ಷ ರೂಪಾಯಿಗಳನ್ನು, ಕೆಲವರಂತೂ ICUಲಿ ಇದ್ರು. ಒಂದು ಹೆಸರು ಹೇಳ್ಬೋದು ಅಂದರೆ ಶಾಂತಮ್ಮ ಅಂತ ಕಲಾವಿದೆ, ಶಾಂತಮ್ಮ ರಾಜ್ಕುಮಾರ್ ಇದ್ರಲ್ಲ, ಅವ್ರಿಗೆ ತಲುಪಿಸಿದ್ದು. ಆ ಥರ 100 ಜನಕ್ಕೆ ಒಂದೇ 1 ರೂಪಾಯಿ ಯಾರು ಮಧ್ಯದಲ್ಲಿ ಕೈ ಹಾಕಬಾರದು ಅಂತ, ಯಾವುದೇ ಭ್ರಷ್ಟಾಚಾರ ನಡೀಕೂಡುದು ಅಂತ ಹೇಳಿ ಅದನ್ನು ಮಾಡಿದೆ. ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳಿಲ್ಲ, ನ್ಯೂಸ್ ಮಾಡಲಿಲ್ಲ ಅವತ್ತು ನಾನು, ಅದನ್ನು ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟದ್ದು. ಇನ್ನೊಂದು ನನ್ನ ಡ್ರೀಮ್ ಈಡೇರದೆ ಹೋಗಿದ್ದು ಯಾವುದು ಅಂದರೆ, ಆ ಚಲನಚಿತ್ರ ಅಕಾಡೆಮಿಯ ಪರಿಸರದಲ್ಲ ತುಂಬ ಜಾಗ ಇದೆ, ಈಗಲೂ ಇದೆ. ಅಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಮಾಡೋಣ. ಮಲ್ಟಿಪ್ಲೆಕ್ಸ್ ಮಾಡಿ ಸುಮ್ಮನೆ ರಾಯನ್ ಮಾಲ್ಗೆ 1 ಕೋಟಿ ಬಾಡಿಗೆ ಕೊಡ್ತಾರೆ ಫೆಸ್ಟಿವಲ್ಗೆ. ಇಲ್ಲೇ ಚಿತ್ರೋತ್ಸವ ಮಾಡಿದ್ರೆ ಬೇರೆ ಟೈಮಲ್ಲಿ ಬೇರೆಯವರು ನಡೆಸ್ಕೊಂತಾರೆ, ಚಿತ್ರೋತ್ಸವಗಳು ಮಾಡ್ತಾ ಹೋಗ್ಬೋದು. ಇದೊಂದೇ ಚಿತ್ರೋತ್ಸವ ಅಲ್ಲ, ಮಕ್ಕಳ ಚಿತ್ರೋತ್ಸವ, ಮಹಿಳಾ ಚಿತ್ರೋತ್ಸವ, ವಿಷಯಾಧಾರಿತ ಚಿತ್ರೋತ್ಸವಗಳನ್ನ ಪ್ರತಿ ತಿಂಗಳು ಮಾಡ್ತಾ ಹೋಗ್ಬೋದು. ನಮ್ಮದೇ ಥಿಯೇಟ್ರು, ಅದಕ್ಕೆ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟು, ದಯವಿಟ್ಟು ಕಟ್ಟಿ, ಇಲ್ಲಿ ಕಟ್ಟಿದ್ರೆ ಶಾಶ್ವತವಾಗುತ್ತೆ, ಇನ್ನೊಬ್ಬರ ಮೇಲೆ ನಾವು ಬಾಡಿಗೆ ಕೊಡೋ ತಪ್ಪತ್ತೆ, ಜಾಗ ಇದೆ ಅಂತ ಹೇಳಿ ಒಬ್ರು ಆರ್ಕಿಟೆಕ್ಟ್ ಒಬ್ರು ಕರೆಸಿ ಎಲ್ಲ ರೆಡಿ ಮಾಡಿ, ಇದು ಕೆಳಗಡೆ ಎಲ್ಲ ಆಹಾರದ ಮಳಿಗೆಗಳು ಮಾಡಿ, ಇದೊಂದು ಸಿನಿಮಾ ಕಮರ್ಷಿಯಲ್ ಆಗಿರಲಿ ಅಂತ. ಕರೆಕ್ಟ್ ಸರ್. ಆದರೆ ಪ್ರೋಸೆಸ್ ಸರ್ಕಾರ ಗೊತ್ತಲ್ಲ, ಅಂಥ ಯೋಜನೆಗಳನ್ನು ಪುರಸ್ಕರಿಸಲ್ಲ. ಅದು ಕೂಡ ಈಡೇರದ ಆಸೆ. ಆರ್ಕೈವ್ಸ್ ಮಾಡೋದಕ್ಕೆ ಕೆಳಗಡೆ ಇದು ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ, AC ಎಲ್ಲ ಹಾಕ್ಸಿ ಒಂದು ಥಿಯೇಟರ್ ಮಾಡಿದ್ರೆ ಸೆನ್ಸಾರ್ ವ್ಯೂ ಇಲ್ಲೇ ಮಾಡ್ಬೋದು ಅಂತ. ಕರೆಕ್ಟ್. ಎಲ್ಲ ಅಧ್ಯಕ್ಷರುಗಳಿಗೂ ಈ ಥರದ ಕನಸುಗಳು ಇರುತ್ತೆ, ನಾನೊಬ್ಬನಿಗೆ ಅಂತಲ್ಲ, ಬಟ್ ಈಡೇರೋದಿಲ್ಲ. ನಾನು ಕೆಲವನ್ನ ನನ್ನ ಕೈಲಿದ್ದನ್ನು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಈಡೇರಿಸುವ ಮನಸ್ಥಿತಿ ತುಂಬಾ ತೃಪ್ತಿ ಕೊಟ್ಟಿದ್ದು. ಕಡಿಮೆ ವೆಚ್ಚದ ಚಿತ್ರೋತ್ಸವ, ಸುಮ್ಮನೆ ಭಾರೀ ನಟಿಯರನ್ನು ಕರೆಸಿಬಿಟ್ಟು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೊಡೋದು ಯಾವುದೂ ಮಾಡದೆ, ಕರೆಕ್ಟ್, ಹೆಸರಾಂತ ನಿರ್ದೇಶಕರು, ನಮ್ಮದೇ ಕಲಾವಿದರು ಅನಂತನಾಗ್ ಅವರು, ಅವ್ರನ್ನೇ ಕರೆಸಿದೆ ಉದ್ಘಾಟನೆಗೆ. ಈ ಥರ ಕರೆಸಿ ಬ್ಯಾಂಕ್ವೆಟ್ ಹಾಲ್ ಆ ಥರ ಮಾಡಿ, ಅದಕ್ಕೆ ಸರಳವಾಗಿತ್ತು, ಅರ್ಥಪೂರ್ಣವಾಗಿತ್ತು. ಕರೆಕ್ಟ್ ಕರೆಕ್ಟ್. ಎರಡನೇದು, ತೆರೆಯ ಹಿಂದಿನ ಕಲಾವಿದರಿಗೆ ಗುರುತಿಸಿ ಸಹಾಯಧನ ಮಾಡಿ, ಉಚಿತವಾದಂಥ ಸಹಾಯಧನ 1 ಲಕ್ಷ ರೂಪಾಯಿ ಚೆಕ್ ಅಂದರೆ ಅವತ್ತು ಒಬ್ಬೊಬ್ಬ ಆಸ್ಪತ್ರೆಯಲ್ಲಿದ್ದವ್ರಿಗೆ ತುಂಬ ಹೆಲ್ಪ್ ಆಯಿತು. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾರಿಗಾದರೂ ನಾನು 10 ತಿಂಗಳಲ್ಲಿ ಏನು ಮಾಡಿದೆ ಅನ್ನೋವಂಥ ಪ್ರಶ್ನೆ ಇದ್ದರೆ ಉತ್ತರಿಸ್ಬೇಕು. ಎರಡನೇದು, ಮುಂದಿನವ್ರಿಗೆ ಕೂಡ ಇಂಥವ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಕೇವಲ ಚಿತ್ರೋತ್ಸವ ಮಾಡ್ಕೊಂಡು ಮನೆಗೆ ಹೋಗೋ ಥರದ ಹುದ್ದೆ ಅಲ್ಲ, ಬೇಕಾದಷ್ಟು ಕೆಲಸ ಮನೋಭಾವ ಇರೋರು ಇದ್ದರೆ ಖಂಡಿತ ಆಗ್ತದೆ. ಹಿಂದೆ ಜೇನುಗೂಡು ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಬಾಬು ರಾಜೇಂದ್ರ ಸಿಂಗ್ ಅವರು ರೂಪಿಸಿದ್ರು. ಅದಕ್ಕೆ ತುಂಬ ಚಾಲನೆ ಕೊಟ್ವಿ. ಯಾಕೆಂದ್ರೆ ವಾರ್ತಾ ಇಲಾಖೆ ಇಲ್ಲ, ಅದಕ್ಕೆಲ್ಲ ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ, ಈ ಎಲ್ಲ. ಯಾಕಂದರೆ ನೀವು ಏನೇ ಅಧ್ಯಕ್ಷರಾದರೂ ಕೂಡ
ವಾರ್ತಾ ಇಲಾಖೆ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಇರುತ್ತೆ ಅಕಾಡೆಮಿ. ಕರೆಕ್ಟ್ ಸರ್. ಯು ಕೆನಾಟ್ ಸೈನ್ ಎ ಸಿಂಗಲ್ ಚೆಕ್. ಹ್ಮ್. ಆ ಥರದ ಒಂದು ಪರಿಸ್ಥಿತಿ ಇರುತ್ತೆ. ಪರಿಸ್ಥಿತಿ ಆ ಮಿತಿ ಒಳಗಡೆನೂ ನನ್ನಿಂದ ಮಾಡ್ಬೋದು. ನಾನು ಮಾಡಿದ್ದೀನಿ.